ಏಯ್, ನಿಂಗೇನ್ ತಲೆಗಿಲೆ ಕೆಟ್ಟಿದ್ದದೆ? ನಾನು ಯಾರಿಗೆ ಹೇಳ್ತಾ ಇರೋದು? ನಮ್ಮ ಅಟ್ಟಿಯವ್ರಿಗೆ ಮಾತ್ರ. ಬೇರೆಯವ್ರಾದ್ರೆ ಆಯ್ಕೋಬಹುದು, ನಾನ್ ನಿಮ್ಮ ಹೆಂಡ್ರು, ಅದಕ್ಕೆ ಆಯ್ಕೋಬಾರ್ದೆ? ಮುದ್ದು ಸೊಸೆ, ಮುದ್ದು ಸೊಸೆ. ಈಟ್ ದಿನ ನೀವು ದೂರ ಇದ್ದಿದ್ ಕಾರಣ ನಿಮ್ನ ಸೆಳಿಯಕ್ಕೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಅದೆಂಗ್ ತಪ್ಸ್ಕೊಂಡಿರೋ ನಾನು ನೋಡ್ತೀನಿ ಗೌಡ್ರೆ. ಎಲ್ಲ ಇವಳ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟವಳೆ. ಲೇ ಭದ್ರಾ, ಅವಳು ನಿನ್ನ ಮರಳು ಮಾಡ್ಬೇಕು ಅಂತಾನೆ ಕಳ್ಳ ಇವೆಲ್ಲ ಮಾಡ್ತಾ ಇರೋದು. ಇದಕ್ಕೆಲ್ಲ ನೀನ್ ಸೋಲಕ್ ಹೋಗ್ಬೇಡ. ಲೇ, ನಿನ್ನೆ ಅಲ್ವೇ ಕೂಗ್ತಾ ಇರೋದು? ಇದು ಬೇರೆ. ಲೇ ವಿದ್ಯಾ, ಏನಿ ಗೌಡ್ರೆ? ಏನ್ ಹೇಳೋದು? ಹಿಂಗ್ ಎರಡ್ ಧೈರ್ಯ ಇದ್ರೆ ನನ್ ಮಂಚದ ಮೇಲೆ ಬಂದ್ ಮಲ್ಗಿದ್ದೆ. ಗೌಡ್ರೆ, ಮೊದ್ಲು ನಾನು ಇಲ್ಲೇ ತಾನೇ ಮನೆ ಕತ್ತಾ ಇದ್ದಿದ್ದು. ಓ, ನಾನ್ ಆ ಕಡೆಗ್ ಮಲ್ಕತಾ ಇದ್ನಲ್ಲ, ಅದಕ್ಕೆ ನಾ ಹೇಳ್ತಾ ಇರೋದು. ಆಯ್ತು ಬಿಡಿ, ನಾನ್ ಆ ಕಡೆಗ್ ಹೋಗಿ ಮಲ್ಕತೀನಿ, ನೀವ್ ಈ ಕಡೆ ಬಂದ್ ಮನೆ ಕಳಿ. ಏಯ್, ಹೆಂಗೈತೆ ಮೈಗೆ? ಆ ಡಿಸೆಂಬರ್ ತಿಂಗಳಲ್ವೇ, ಹಸಿ ಚಳಿ ಆಯ್ತೈತೆ. ನೋಡೋ, ನನ್ ತಾವಿದನ್ನೆಲ್ಲ ಮಡಿಕಬೇಡ. ಇಲ್ಲಿ ನಿಂಗ್ ಮಲ್ಕೊಳಕ್ ಹೇಳ್ದವ್ರ ಯಾರು? ನಮ್ ರೂಮ್ ಅಲ್ಲಿ ನಮ್ ಮಂಚದ ಮೇಲೆ ಮನೆ ಕಳಕ್ಕೆ ಯಾರನ್ನ ಯಾಕೆ ಕೇಳ್ಬೇಕು? ಬೇಕಾಗಿಲ್ಲ, ಹೋಗ್ ಕೆಳಗ್ ಬಿದ್ಕ. ಆಗಕ್ಕಿಲ್ಲ ಗೌಡ್ರೆ, ನೆಲದ ಮೇಲೆ ಮಲ್ಕೊಂಡ್ರೆ ನಂಗ್ ಶೀತ ಆಯ್ತದೆ. ಈತ ಆದ್ರೆ ಹೋಗ್ ಸೋಫಾ ಮೇಲೆ ಬಿದ್ಕ. ಏನು ಪಾಪ, ಬಂದು ಒಳಗ್ ಬಾ ಅಂತ ನೀವು ಕರ್ದಿದ್ದಕ್ಕೆ ಬಂದ್ರೆ ಹಿಂಗ ಅವಮಾನ ಮಾಡೋದು? ನೀನು ಒಂದು ಕ್ಷಣ, ಏನ್ ಹೇಳಿ, ಒಂದು ಕ್ಷಣ ಇಲ್ಲಿರಕ್ಕಿಲ್ಲ. ನಾನ್ ನನ್ ಸೈಟಿಗೆ ಹೋಯ್ತಾ ಇದ್ದೀನಿ. ನಿಮ್ ಮಂಚದ ಮೇಲೆ ನೀವ್ ಒಬ್ರೆ ಬಿಟ್ಕೊಂಡು ಒದ್ದಾಡಿ. ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ ಅಟ್ಟಿಗೆ ಬಂದಿರೋ ಮುಂದ್ಬಿಟ್ಟೆ ಖ್ಯಾತೆ ತೆಗಿಬೇಕು ಅಂತಿದ್ದೆ. ಖ್ಯಾತಿ ತಕ್ಕ ಬಂದಿರೋದ್ ನಾನಲ್ಲ, ನೀವು. ಆಯ್ತು ಬಿಡಿ, ಅವ್ರ ತವ ಹೋಗಿ ಹೇಳ್ತೀನಿ ನಾನ್ ಯಾವಾಗ್ಲೂ ಸಡ್ಡಲ್ಲೇ ಮಲ್ಕೊಡೋದು ಅಂತ. ಅಪ್ಪ ಶಿವನೇ, ಸರಿ ಬಿಡಮ್ಮ, ಆಯ್ತು. ನೀನ್ ಯಾವಾಗ ಮಂಚದ ಮೇಲೆ ಮಲ್ಕ, ನನ್ ಕರ್ಮ, ನಾನೇ ಕೆಳಗ್ ಬಿದ್ಕತೀನಿ. ಯಾಕ್ ಗೌಡ್ರೆ, ನಿಮ್ ಮನ್ಸ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವೇ? ಏನ ನೀನು ನಂಗ್ ಸವಾಲ್ ಆಗ್ತಾ ಇದ್ಯಾ? ನಾನ್ ಏನು ಅಂತ ಇಲ್ಲೇ ಮಲ್ಕೊಂಡ್ ತೋರಿಸ್ತೀನಿ, ಬಾ. ಏಳು ಬಲೆಗ್ ಮಾತ್ರ ಬೀಳದೇ ಬೇಡ. ಯಾವ್ದಕ್ಕೂ ಮಧ್ಯದಲ್ಲಿ ಒಂದ್ ದಿಂಬಿತ್ಕೊಂಡ್ ಮಲ್ಕೊಂಡ್ಬಿಡುವ. ನಿದ್ಗಣ್ಣಲ್ಲಿ ಕಾಲು ಕೈ ಹಾಕ್ಬಿಟ್ರೆ ಕಷ್ಟ. ನನಗ್ ನನ್ ಮೇಲೆ ನಂಬಿಕೆ ಇದೆಯಪ್ಪ. ಯಾರಿಗ್ ಮನ್ಸ್ ಹತೋಟಿನಲ್ಲಿ ಇರಲ್ವೋ ಅವರೇ ಹಿಂಗ್ ಮಾಡೋದು. ಏನೋ ಭದ್ರನ್ ಮನ್ಸು ಹತೋಟಿಲ್ ಇರಕ್ಕಿಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಇದು ನನ್ ಬ್ರಹ್ಮಚಾರ್ಯಕ್ಕೆ ಸವಾಲು.
ಏನಪ್ಪ ಇದು ಮನ್ಸು ಹಿಂಗ್ ಹತೋಟಿ ತಪ್ತದೆ. ಭದ್ರಾ, ಅವಳು ಬೇಕು ಬೇಕು ಅಂತಲೆಯ ಸೊಂಟ ತೋರ್ಸ್ಕೊಂಬಲ್ಗವಳೆ. ಬೇಡ ಬೇಡ, ಯಾಮಾರಕ್ ಹೋಗ್ಬೇಡ. ಸೊಂಟದ ಬಿಸಿಕ್ ಹೋಗ್ಬಾರ್ದು ಅಂತ ಸುಮ್ಕೆ ಹೇಳಿಲ್ಲಕಲ್ಲ. ಭದ್ರಾ, ನಿಂಗ್ ಬಲೆ ಬೀಸ್ತಾವಳೆ, ನೀನ್ ಬೀಳ್ಬೇಡ. ಏಯ್ ವಿದ್ಯಾ, ಹೇಳಿ ಗೌಡ್ರೆ. ಎದ್ದ ಮೇಲೆ ಯಾಕ್ ಗೌಡ್ರೆ? ಎದ್ದು ಮರ್ವಾದೆಯಿಂದ ಸೀರೆ ಮುಚ್ಕೋ. ಆ ಅದು ನಿನ್ ಸೀರೆಯ ಸರಿಗ್ ಮುಚ್ಕೋ ಅಂದೆ. ನನ್ ಸೀರೆಗೆ ಏನಾಗದೆ ಗೌಡ್ರೆ? ಸರಿಯಾಗಿ ಅದಲ್ಲ. ಏಯ್ ಅದು ಆ ನಿನ್ ಮಲ್ಕೊಂಡಾಗ ಸೊಂಟ ಕಾಣಿಸ್ತದೆ, ಸರಿಗ್ ಮಲ್ಕ. ಅಯ್ಯ, ಅದ್ ಕಂಡ್ರೆ ನಿಮ್ಗೇನು, ಸುಮ್ಕೆ ಕಣ್ ಮುಚ್ಕೊಂಡ್ ಮನಿ ಕಳಿ. ನಂಗ್ ಗೊತ್ತು ನೀನ್ ಬೇಕು ಅಂತ ಕಾಣಂಗೆ ಮಾಡ್ತಿದ್ಯಾ ಅಂತ. ಅಲ್ಲ, ನೀವ್ ಯಾರು? ಭದ್ರೆ ಗೌಡ್ರು. ಮನ್ಸ್ನ ಹತೋಟಿಗ್ ಮಾಡ್ಕೊಳ್ಳೋದ್ರಲ್ಲಿ ಎತ್ತಿಟ್ ಕೈ. ಹಾ, ಅಂತವ್ರಿಗೆ ಈ ಜುಜುಬಿ ಸೊಂಟ ಕಂಡ್ರೆ ಏನಂತೆ ಬಿಡಿ. ಏನ ಈ ಗಂಡಸ್ರು ಮುಂದೆಗಡೆ ಹಿಂಗ್ ಸೊಂಟ ತೋರ್ಸ್ಕೊಂಡ್ ಮಲ್ಕೊಳಕ್ಕೆ ನಾಚಿಕೆ ಹಾಕಿಲ್ವೇ? ಅಲೆಲೆಲೆಲೆ, ನಾನ್ ಮಲ್ಗಿರೋದು ನನ್ ಗಂಡನ್ ರೂಮಲ್ಲಿ. ನೋಡಿದ್ರೆ ನನ್ ಗಂಡನೇ ಸೊಂಟ ನೋಡ್ತಾರೆ. ಅದಕ್ ನಾನೇ ನಾಚ್ಕೋಬೇಕು ಸುಬ್ಬ? ಏಯ್, ಏನ್ ಸುಬ್ಬ ಗಿಬ್ಬ ಅನ್ಕೊಂಡು? ನೋಡಿ, ನೀವ್ ನನ್ ಸೊಂಟ ನೋಡೋದ್ರಿಂದ ನನ್ಗೇನು ತೊಂದ್ರೆ ಇಲ್ಲ. ನಿಮಗ್ ಕಷ್ಟ ಆಯ್ತಾ ಇರೋದು, ಅದಕ್ಕೆ ನನಗ್ ಸೆರ್ಗ್ ಮುಚ್ಕೋ ಅಂತ ಹೇಳ್ತಾ ಇರೋದು. ಏಯ್, ಇಂಥದ್ನೆಲ್ಲ ಈ ಭದ್ರಂತ ಬಿಟ್ಕೋಬೇಡ. ನೋಡ್ತಾ ಇರೋ ಹೆಂಗ್ ಮಲ್ಕತೀನಿ ಅಂತ. ಯಪ್ಪ, ಸೊಂಟ ಸ್ಯಾನೆ ಡೇಂಜರು. ಯಾವ್ದಕ್ಕೂ ನಮ್ಮ ಸಾರಲ್ಲಿ ನಾವಿರ್ಬೇಕು. ಗಂಡಸ್ರು ಹೆಂಗಸ್ರು ಮುಂದ್ಗಟ್ಟೆ ಯಾಕೆ ಸೋಲ್ತಾರೆ ಅಂತವಾ ಈಗ ಗೊತ್ತಾಯ್ತು. ಗೌಡ್ರೆ, ಇದ್ಯಾಕ್ ಗೌಡ್ರೆ ಹಂಗ್ ತಿನ್ನಂಗ್ ನೋಡ್ತಾ ಇದ್ದೀರಾ? ನಾನೇನು ಆಟನ್ ಸಂದ ಕಾಣ್ತಾ ಇದ್ದೀನಿ? ಚಂದ ಕಾಣೋದೆಲ್ಲ ಪಕ್ಕಕ್ಕಿರ್ಲಿ, ಇದೇನಿದು ಹೊಸ ಅವತಾರ? ಇದು ಸುರಭಿದು. ನಮ್ಮ ಒಟ್ಟಿಯಾಗಿಂತ ಬಟ್ಟೆನೆಲ್ಲ ಹಾಕಬಾರ್ದು ಅಂತ ನಿಂಗೆ ಗೊತ್ತಿಲ್ವೇ? ಈ ಬಟ್ಟೆಗೆ ಏನಾಗದೆ ಗೌಡ್ರೆ? ಆಯ್ಕಂಡ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಮ್ಮ ಅಟ್ಟಿಯಾಗೆ ಇಂಥ ಬಟ್ಟೆ ಹಾಕೊಳಂಗಿಲ್ಲ, ಆಟೆಯ. ಸರಿ ಆಯ್ತು ಇರಿ, ಈಗ್ಲೇ ನಾನ್ ಸುರಭಿಗೆ ಹೋಗಿ ಹೇಳ್ಬಿಟ್ ಬರ್ತೀನಿ. ಏಯ್,
ಏಯ್ ನಿಂಗೇನ್ ತಲೆಗಿಲೆ ಕೆಟ್ಟಿದ್ದದೆ ನಾನು ಯಾರಿಗೆ ಹೇಳ್ತಾ ಇರೋದು ನಮ್ಮ ಅಟ್ಟಿಯವ್ರಿಗೆ ಮಾತ್ರ. ಬೇರೆಯವ್ರಾದ್ರೆ ಆಯ್ಕೋಬಹುದು, ನಾನ್ ನಿಮ್ ಹೆಂಡ್ರು ಅದ್ಕೆ ಆಯ್ಕೋಬಾರ್ದೆ. ಆಟೋತಿಂದ ಇನ್ನೇನ್ ಹೇಳ್ತಾ ಇದ್ದೆ ನಾನು? ಈ ಬಟ್ಟೆ ನಾನ್ ಆಯ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಕ್ಕಿಲ್ವೇ? ಇಷ್ಟ ಆಗಕ್ಕಿಲ್ಲ. ಮತ್ತೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟ ಆಗೋದು. ಆಯ್ತು ನಮ್ಮಪ್ಪನ ಅಳಿಮಯ್ಯ, ಇನ್ ಮುಂದಕ್ಕೆ ಸೀರೆ ಬಿಟ್ರೆ ಬೇರೆ ಯಾವ ಡ್ರೆಸ್ನು ಆಯ್ಕೊಳಕಿಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ. ಅಮ್ಮ ಜಗನ್ಮಾತೆ, ಇನ್ಮ್ಯಾಕಿಂದ ನನ್ ಏನು ಕೇಳಕ್ಕಿಲ್ಲ. ಯಾವ ಬಟ್ಟೆನಾರ ಹಾಕ, ನಂಗೇನು ತೊಂದ್ರೆ ಇಲ್ಲ. ಸದ್ಯಕ್ಕೆ ನಿನ್ ಬೈಕ್ ಬೀಗ ಹಾಕೊಂಡು ತೆಪ್ಪಗೋಗ್ ಮಲ್ಕ. ಯಾಕೆ ಹಂಗ್ ನೋಡ್ತಾ ಇದ್ವಿ? ಏಕೆ ನೋಡ್ಬಾರ್ದೆ? ಗೌಡ್ರೆ, ನೀವ್ ಕಣ್ ಮುಚ್ಚಿದ್ರುನುವೆ ನಾವಿಬ್ರು ಮಳೇಲಿ ಡ್ಯಾನ್ಸ್ ಮಾಡಿದ್ವಲ್ಲ, ಅದೇ ಗೆಪ್ತಿಗ್ ಬರ್ತಾ ಇರೋ ತರ ಅದೇ. ಹಂಗಾರೆ ಆ ರಾತ್ರಿ ನಿಮ್ ಮನ್ಸೊಳಗಡೆ ಇರೋ ತರ ಅದೇ. ಯಾಕ್ ಗೌಡ್ರೆ, ನನ್ ಮಾತ್ ಕೇಳ್ತಾ ಇದ್ರೆ ನಿಮ್ ಮನ್ಸಲ್ಲಿ ಏನೇನೋ ಆಸೆ ಬರ್ತಾ ಇದ್ಯಾ? ಏ ನೀನ್ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲ. ನಿನ್ ಸವಾಸನೆ ಬೇಡ, ನಾನ್ ಕ್ವಾಟ್ಲೆ ಪಕ್ಕ ಹೋಗಿ ಮಲ್ಕತೀನಿ. ಗೌಡ್ರೆ ಹುಷಾರು, ಆಮೇಲೆ ಕಲ್ಲಿ ಹೋಗಿ ಮುಂಗಾರು ಮಳೆ ಅಂತ ಕನ್ವರ್ಸಿರ, ಆಮೇಲೆ ಕ್ವಾಟ್ಲೆನೆ ಮಲ್ಕೊಳಕಿಲ್ಲ. ಏಯ್ ನಿಂಗೆ ಇವೆಲ್ಲ ಬೇಕಾ? ಅದಕ್ಕೆ ಪ್ರಸಂಗಿ ಮಲ್ಕ ಮಲ್ಕ ಅಂದೆ. ಏನಿದು ಕಿಟ್ಕಿತವ? ದೆವ್ವ ಗಿವ್ವ ಏನಾರು ಇದ್ದದೆ? ನಿಮ್ಗೆ ಅಲ್ಲಿಗೆ ಹೋಗಕ್ ಮನ್ಸಿಲ್ಲ ಅಲ್ವೇ? ಅದಕ್ಕೆ ಹಿಂಗ್ ನಾಟಕ ಮಾಡ್ತಿದ್ದೀರ ತಾನೇ? ಕಿಟ್ಕಿಲಿ ದೆವ್ವ ಬೇಕಾದ್ರೆ ನೋಡು.